ಕಾಲು ಸೂಪನ್ನಂತೂ ತೋರಿಸಾಯಿತು. ಇನ್ನು ಉಳಿದಿರೋದು ತಲೆ ಮಾಂಸ. ಅದರಲ್ಲಿ ಏನು ಮಾಡೋಣ ಅಂತ ಡಿಸೈಡ್ ಮಾಡಿದಾಗ ನಾನು ಮಾಡಿರೋದೇ ನಾಟಿ ಸ್ಟೈಲ್ ತಲೆ ಮಾಂಸದ ಸಾರು. ಬನ್ನಿ ಹೇಳ್ಕೊಡ್ತೀನಿ ನಿಮಗೆ ಹೇಗೆ ಮಾಡೋದು ಅಂತ. ಫಸ್ಟಿಗೆ ಮಿಕ್ಸಿ ಜಾರ್ಗೆ ಒಂದು ಈರುಳ್ಳಿನ, ಹಾಗೆ 10-12 ಬೆಳ್ಳುಳ್ಳಿ, ಹಾಗೆ 1.5 ಇಂಚಷ್ಟು ಶುಂಠಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಮತ್ತು ನೀರು ಹಾಕ್ಕೊಂಡು ನಾನು ಇದನ್ನು ಗ್ರೀನ್ ಪೇಸ್ಟಾಗಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾವು 2 ಥರ ಮಸಾಲ ಹಾಕ್ತೀವಿ, ಗ್ರೀನ್ ಮತ್ತು ರೆಡ್ ಕಲರ್. ಸೊ ಫಸ್ಟಿಗೆ ಕುಕ್ಕರ್ಗೆ ಎಣ್ಣೆನ ಹಾಕ್ಕೊಂಡು ಈ ಮಾಡಿಟ್ಕೊಂಡಿರೋ ಗ್ರೀನ್ ಮಸಾಲಾನ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಬೇಕು. ಇದು ಹುರಿದಾಗ್ತಿದ್ದಂಗೆ ತಲೆ ಮಾಂಸನ ಆ್ಯಡ್ ಮಾಡಿ ಬೇಕಾಗಿರೋಷ್ಟು ಉಪ್ಪು ಹಾಗೆ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಒಂದು 10 ನಿಮಿಷ ನಾನು ಎಣ್ಣೆ ಬಿಡೋ ತನಕ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದು ಎಣ್ಣೆ ಬಿಟ್ಟಾದಮೇಲೆ ಬೇಕಾಗಿರೋ ಅಷ್ಟು ನೀರನ್ನು ಆ್ಯಡ್ ಮಾಡಿ ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು ನಾನು 8 ವಿಷಲ್ನ ಹಾಕ್ಕೊಂಡಿದ್ದೀನಿ. ಸೊ ಅದು ವಿಷಲ್ ಆಗೋ ಗ್ಯಾಪಲ್ಲಿ ನಾನೊಂದು ಮಸಾಲಾನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದೇ ರೆಡ್ ಮಸಾಲ. ಅದಕ್ಕೇನು ಬೇಕಂದರೆ ಫಸ್ಟಿಗೆ ಒಂದು ಹುಳಿ ಟೊಮ್ಯಾಟೋನ ತೊಗೊಂಡಿದ್ದೀನಿ, ಹಾಗೆ 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಹಾಗೆ 2.5 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಅರ್ಧ ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡಿದ್ದೀನಿ, ಹಾಗೆ ಚಕ್ಕೆ ಲವಂಗ ನಾನಿಲ್ಲಿ ತೋರ್ಸೋಕ್ಕೆ ಮರ್ತಿದ್ದೀನಿ, ದಯವಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ 2-3 ಟೇಬಲ್ ಸ್ಪೂನಷ್ಟು ಕಾಯಿನ ಹಾಕಿ ನೀರನ್ನು ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟಾಗಿ ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಕುಕ್ಕರಲ್ಲಿ ಮತ್ತೆ ಆ ತಲೆ ಮಾಂಸನ ಬೇಕಿಟ್ಟು ಕುದಿ ಬರಬೇಕಾದ್ರೆ ಈ ಮಸಾಲಾನ ಆ್ಯಡ್ ಮಾಡಿಬಿಟ್ಟು ಹಾಗೆ ಉಪ್ಪನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಕ್ಕೆ ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು 1-2 ವಿಷಲ್ ಹೊಡ್ಕೊಂಡ್ರೆ ತಲೆ ಮಾಂಸದ ಸಾರಂತೂ ರೆಡಿ. ಇದನ್ನು ಬಿಸಿ ಬಿಸಿ ಅನ್ನ ಜೊತೆಗೋ ಮುದ್ದೆ ಜೊತೆಗೋ ತಿಂತಾ ಇದ್ದರೆ ಆಹಾ ಸಖತ್ತಾಗಿ ಅನಿಸುತ್ತೆ. ನೀವು ಮನೇಲಿ ಮಾಡಿ ನೋಡಿ, ಹಾಗೆ ಹೇಗಾಗಿತ್ತು ಅಂತ ನನಗೆ ಮರೆದೇ ತಿಳಿಸಿ. ಅಲ್ಲಿವರೆಗೂ ಹೊಸ ರೆಸಿಪಿ ರೀಲ್ ಜೊತೆ ಬರ್ತೀನಿ. ಟೇಕ್ ಕೇರ್, ಬಾಯ್.